ಹಾಯ್ ಹೆಲೋ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಹಾಗಾದರೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸಬ್ಬಕ್ಸಿನ ಬಸ್ಸಾರು ಮಾಡುವ ಹೇಗೆ ಅಂತ ಬನ್ನಿ. ಸೊಪ್ಪು ಸಾರು ಮುದ್ದೆ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಉಂಟು ಅಲ್ವಾ? ಹಾಗಾದರೆ ನೀವು ಕಲಿಬೇಕಾ ನಂತರ ಬಸ್ಸಾರು ಮಾಡುವುದಕ್ಕೆ? ಇವಾಗ ನಾನು ಹೇಗೆ ಮಾಡ್ತೀನಿ ನೋಡಿ. ಬಸ್ಸಾರಿಗೆ ಏನೇನು ಬೇಕಂತ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಒಂದೇ ಕಟ್ ನಮ್ಮ ಮನೆಯವ್ರು ತಂದಿದ್ರು ಸಂತೆಯಿಂದ. ಒಂದು ಕಟ್ಟು ಸಬ್ಬಾಕ್ಸಿ ಸೊಪ್ಪು ತಂದಿದ್ರು, ಒಂದೇ ಕಟ್ಟು 4 ಜನಕ್ಕೆ ಆಗೋಷ್ಟು. ಜಾಸ್ತಿ ಇದ್ದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಜಾಸ್ತಿ 3 ಹೊತ್ತು ತಿನ್ನೋಕ್ಕಾಗಲ್ಲ, ಸಾಕು 2 ಹೊತ್ತು ತಿಂದರೆ ಸಾಕಾಗುತ್ತೆ. ಇಲ್ಲಿ ನೋಡಿ, ಟೀ ಕುಡಿಯೋ ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡು ಕುಕ್ಕರಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡಿ, ಸೊಪ್ಪು ಮತ್ತು ತೊಳೆಯೋಕೆ ಇಟ್ಟಿದ್ದೀನಿ. ಕಟ್ ಮಾಡಿಕೊಂಡು ಸೊಪ್ಪು ಬಿಡಿಸಿ ಇವಾಗ ಕುಕ್ಕರಲ್ಲಿ ಹಾಕಿಡ್ತಾ ಇದ್ದೀನಿ. ನೋಡಿ, ನೀರು ಕುಡಿಯೋ ಲೋಟದಲ್ಲಿ 2 ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಟೀ ಲೋಟ ಕುಡಿಯೋದಷ್ಟು ಬೇಳೆ ಹಾಕಿ ಮತ್ತು 1 ಕಟ್ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ಇವಾಗ ನಾನು ಹೇಳಿದ್ನಲ್ಲ, ನೀರು ಕುಡಿಯೋಷ್ಟು ಲೋಟದಲ್ಲಿ ನೀರು ಹಾಕಬೇಕು ಅಂತ. ಇಲ್ಲಿ ನೋಡಿ, 2 ಲೋಟ ಹಾಕಬೇಕು. 2 ಲೋಟ ಹಾಕಿ ಉಪ್ಪು ಹಾಕಿ ಕುಕ್ಕರಲ್ಲಿ 2 ವಿಸಲ್ಗೆ ಇಡಬೇಕು. 2 ವಿಸಲ್ ಬಂದ ನಂತರ ತೆಗಿಬೇಕು ವಿಸಲ್ಲು. ಇದಕ್ಕೆ ಬೇಕಾಗಿರುವಂತಹ ಮಸಾಲೆ ಐಟಮ್ ಏನೇನು ಅಂದರೆ ಅದು ಹೇಳ್ಕೊಡ್ತೀನಿ. ನಾನು ವಿಡಿಯೋ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲ್ಗೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ಉಪ್ಪು ಹಾಕಿ ಇಡ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಿದ್ದೀನಿ. ಇವಾಗ 2 ವಿಸಲ್ ಬಂದರೆ ಸಾಕು. ಇವಾಗ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನು ಗೊತ್ತಾ? 1 ಬೆಳ್ಳುಳ್ಳಿ, 1 ಈರುಳ್ಳಿ, ಕಾಯಿ 1 ಕಾಯಲ್ಲಿ ಅರ್ಧದಲ್ಲಿ ಅರ್ಧ. ಜಾಸ್ತಿ ಕಾಯಿ ಹಾಕಿದರೆ ಒಂದೇ ಕಟ್ ಸೊಪ್ಪಲ್ಲ, ಅದಕ್ಕೆ ಜಾಸ್ತಿ ಕಾಯಿ ಬೇಡ, ಸ್ವಲ್ಪ ಇರಬೇಕು. ಜಾಸ್ತಿನೂ ಈರುಳ್ಳಿ ಹಾಕೋಕ್ಕೆ ಹೋಗ್ಬಾರ್ದು, ಒಂಥರ ಮಸಾಲೆ ಸಾರು ಆದಂಗೆ ಆಗುತ್ತೆ, ಬಸ್ಸಾರು ಆಗೋದಿಲ್ಲ. ಇವಾಗ ಫಸ್ಟು ಜೀರಿಗೆ ಹುರ್ಕೋಬೇಕು. ಹುಣಸೆಹಣ್ಣು ನೆನೆಸಿಡಬೇಕು. ಹುಣಸೆಹಣ್ಣು ನೆನೆಸಿಟ್ಕೊಂಡು ಇವಾಗ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಜೀರಿಗೆ ಹುರ್ಕೊಂಡಿದ್ವಿ, ಜೀರಿಗೆ ತೆಗೆದು ಇವಾಗ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಇವಾಗ ನೋಡಿ, ಹುಣಸೆಹಣ್ಣು ನೆನೆಯೋಕೆ ಇಟ್ಟಿದ್ನಲ್ಲ, ಅದು ತಗೊತಾ ಇದ್ದೀನಿ, ನೆನೆದಿದೆ. ಇವಾಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೆಗೆದ್ನಲ್ಲ, ಇವಾಗ ಈರುಳ್ಳಿ ಹುರಿಯೋದಕ್ಕೆ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಡ್ರೈ ಆಗಲಿ ಅಂದರೆ ಫುಲ್ ಬ್ಲ್ಯಾಕ್ ಹಾಕೋದು ಬೇಡ. ಈರುಳ್ಳಿ ಮೀಡಿಯಮಾಗಿ ಆಗಲಿ. ಈ ಥರ ಹೊಗೆ ಬಂದರೆ ಮಾತ್ರ ಟೇಸ್ಟಿಯಾಗಿರುತ್ತೆ ಈರುಳ್ಳಿ. ಅರ್ಧಂಬರ್ಧ ಹುರಿದ್ರೂ ಚೆನ್ನಾಗಿರಲ್ಲ. ಯಾರ್ಯಾರಿಗೂ ಬಸ್ಸಾರು ಮಾಡೋಕ್ಕೆ ಬರಲ್ವೋ ನನ್ನ ವಿಡಿಯೋ ನೋಡಿ, ಕ್ಲೀನಾಗಿ ಸ್ಕಿಪ್ ಮಾಡಿದೆ ಎಂಜಾಯ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಂಜಾಯ್ ಮಾಡ್ಕೊಂಡು ನೋಡಿದ್ರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋರು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಎಲ್ಲ ಹುರ್ಕೊಂಡಿದ್ದೀನಿ. ಇವಾಗ ಜಾರಲ್ಲಿ ಜೀರಿಗೆ ಹಾಕಿದೆ ಮತ್ತು ಇವಾಗ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ, ಒಂದು ಸ್ವಲ್ಪ ಸೊಪ್ಪು ತಗೊಳ್ಳಿ. ಜಾಸ್ತಿ ನಾವು ಸೊಪ್ಪು ಹಾಕಿಲ್ವಲ್ಲ, ಒಂದೇ ಕಟ್ಟಲ್ಲ, ಅದಕ್ಕಾಗಿ ಒಂದು ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳಿ. ಇವಾಗ ಹುಣಸೆಹಣ್ಣು ನಿಂಬೆಹಣ್ಣು ಗಾತ್ರದಷ್ಟು ಅರ್ಧ ನಿಂಬೆಹಣ್ಣು ಎಷ್ಟಿರುತ್ತೋ ಅಷ್ಟು ಹುಣಸೆಹಣ್ಣು, ಉಳ್ಳುಗಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಬಸ್ಸಾರು. ಒಬ್ಬೊಬ್ಬರು ಹಿಂಡು ಹಾಕ್ತಾರೆ ಹುಣಸೆಹಣ್ಣು ನೆನೆಸಿ, ನಾನು ಹಿಂಡು ಹಾಕ್ತಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಹಾಗೆ ಹಾಕಿದರೆ ಹುಳಿ ಬಸ್ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಹುರಿದಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕೋಕ್ಕೆ ಹೋಗ್ಬೇಡಿ, ಅದು ಮಿಸ್ಸಾಗಿ ಒಂದು ಕಾಣ್ತಿದೆ ಅಷ್ಟೇ. ಕೊತ್ತಂಬರಿ ಇವಾಗೆ ಹಾಕೋಕ್ಕೆ ಹೋಗ್ಬೇಡಿ. ನಾವು ಬೇಯಿಸಿರ್ತೀವಲ್ಲ ಸೊಪ್ಪು, ಆ ನೀರು ಸೈಡಿಗೆ ಇಟ್ಕೊಂಡಿರ್ತೀವಲ್ಲ, ಮಸಾಲೆ ಮಿಕ್ಸ್ ಮಾಡಿರ್ತೀವಲ್ಲ, ಅದರಲ್ಲಿ ಕೊತ್ತಂಬರಿ ಉದುರಿಸಿ. ಮುಂಚೆನೇ ಹಾಕೋಕ್ಕೆ ಹೋಗಬೇಡಿ ಕೊತ್ತಂಬರಿ, ಮಸಾಲೆಗೆ ಹಾಕೋಕ್ಕೆ ಹೋಗಬೇಡಿ, ಟೇಸ್ಟ್ ಇರಲ್ಲ. ಎಲ್ಲರೂ ಇದರಲ್ಲೇ ಹಾಕ್ತಾರೆ ಕೊತ್ತಂಬರಿ, ನಾನು ಇದ್ರಲ್ಲಿ ಹಾಕಲ್ಲ. ನೋಡಿ, ಮಸಾಲೆ ಮಾಡ್ಕೊಂಡಿದ್ದೀನಿ. ಇವಾಗ ಸೊಪ್ಪು ನಾವು ಬೇಯಿಸೋಕೆ ಇಟ್ಟಿದ್ವಲ್ಲ, ಆ ನೀರು ಎಷ್ಟಾಗಿದೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಸೊಪ್ಪು ಇಷ್ಟೇ ಆಗಿರೋದು. ಇಲ್ಲಿ ನೋಡಿ, ಒಂದೇ ಕಟ್ಟಲ್ವಾ, ಅದಕ್ಕಾಗಿ ಇಷ್ಟೇ ಆಗಿರೋದು. ಇವಾಗ ಅದ್ರ ನೀರು ತೋರಿಸ್ತೀನಿ ನೋಡಿ. ಇಷ್ಟೇ, ನಾವು 4 ಜನ ಇದ್ದೀವಲ್ಲ, 4 ಜನಿಗೆ ಆಗೋಷ್ಟು ಕ್ವಾಂಟಿಟಿ. 2 ಸರಿ 2 ಹೊತ್ತು ತಿನ್ಬೋದು ಅಷ್ಟೇ. ಜಾಸ್ತಿ 3 ಹೊತ್ತು ಬಸ್ಸಾರು ತಿನ್ನೋದಕ್ಕೆ ಆಗಲ್ಲ ಬಿಸಿ ಮಾಡಿಕೊಂಡು. ಇಲ್ಲಿ ನೋಡಿ, ಇವಾಗ
ನೀರು ತೋರಿಸಿದ್ನಲ್ಲ ನಿಮಗೆ, ಅದು ಮಸಾಲೆ ಜಾರಿಗೆ ಹಾಕ್ಕೊಂಡಿದ್ನಲ್ಲ ಅದು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಡ್ಡೆ ಗಡ್ಡೆ ಥರ ಇರಬಾರ್ದು ಮಸಾಲೆ ಎಲ್ಲ. ಕ್ಲೀನಾಗಿ ನೀರಿಗೆಲ್ಲ ಮಿಕ್ಸ್ ಆಗಬೇಕು ಮಸಾಲೆ, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಸೊಪ್ಪು ಬೇಯಿಸ್ಬೇಕಾದ್ರೆ ಆಲ್ರೆಡಿ ಉಪ್ಪು ಹಾಕಿರ್ತೀವಲ್ಲ, ಅದಕ್ಕಾಗಿ ಉಪ್ಪು ನೋಡಿ ಹಾಕ್ಕೊಳ್ಳಿ. ಹಾಗೆ ಹಾಕೋಕ್ಕೆ ಹೋಗಬೇಡಿ. ಇವಾಗ ಜಾರ್ನಲ್ಲಿ ಮಸಾಲೆ ಹಂಗೆ ಇತ್ತು, ನೀರು ಕಲಸಿ ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಇಲ್ಲಿ ನೋಡಿ, ಇವಾಗ ನಾನು ಹೇಳಿದ್ನಲ್ಲ ಕೊತ್ತಂಬರಿ ಈ ಥರ ಮಸಾಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ಉದುರಿಸಿ, ಮಸಾಲೆಗೆ ಹಾಕ್ಕೋಬೇಡಿ. ಹಿಂಗೆ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಇದ್ದರೆ ಸ್ವಲ್ಪ ನೀರು ಮೀಡಿಯಮ್ನಾಗ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನೂ ಹಾಕಕ್ಕೆ ಹೋಗಬೇಡಿ. ಇವಾಗ ಒಗ್ಗರಣೆಗೆ ಬಾಣಲಿ ಇಡ್ತಾಯಿದ್ದೀನಿ. ನಾನು ಈರುಳ್ಳಿ ಹುರ್ಕೊಂಡಿದ್ನಲ್ಲ, ಮತ್ತು ಅದೇ ಬಾಣಲಿ ಹಾಗೆ ಇದೆ. ಆ ಬಾಣಲಿಯಲ್ಲಿ ಎಣ್ಣೆ ಹಾಕ್ತಿದ್ದೀನಿ. ಒಗ್ಗರಣೆಗೆ ನೋಡ್ಕೊಳ್ಳಿ. ಒಗ್ಗರಣೆ ಹಾಕೋದು ಹೇಗಂತ ಎಲ್ಲರಿಗೂ ಗೊತ್ತಿರುತ್ತೆ. ಈರುಳ್ಳಿ, ಸಾಸಿವೆ, ಕರಿಬೇವು, ಜೀರಿಗೆ ಹಾಕೋರು ಜೀರಿಗೆ ಹಾಕ್ತಾರೆ. ನಾನು ಒಗ್ಗರಣೆಗೆ ಜೀರಿಗೆ ಹಾಕಲ್ಲ, ಆಲ್ರೆಡಿ ಹಾಕಿರ್ತೀನಲ್ಲ ಜೀರಿಗೆ, ಅದಕ್ಕಾಗಿ ನಾನು ಜೀರಿಗೆ ಹಾಕಕ್ಕೆ ಹೋಗಲ್ಲ. ಸಾಸಿವೆ, ಕರಿಬೇವು, ಈರುಳ್ಳಿ ಚಟಪಟ ಅನ್ನಬೇಕು. ಚಟಪಟ ಅಂದಾಗೆ ಮಾತ್ರ ಸಾರು ಮಾತ್ರ ಘಮ್ ಅನ್ನೋ ವಾಸನೆ ಬರುತ್ತೆ, ಇಲ್ಲಾಂದರೆ ಹಸಿ ವಾಸನೆ ಹಾಗೇ ಇರುತ್ತೆ. ನನ್ನ ಬಸ್ಸಾರು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಎಷ್ಟು ಸೂಪರಾಗಿ ಬರುತ್ತಂದರೆ, ಯಾರ್ಯಾರು ತಿಂದಿರಲ್ಲೋ ಇಷ್ಟಪಟ್ಟು ಇನ್ನೊಮ್ಮೆ ಮಾಡಿಕೊಡಿ ಅಂತ ಕೇಳಬೇಕು. ಆ ಥರ ಇದೆ ಸಾರು, ಮಾತ್ರ ಸಖತ್ತಾಗಿದೆ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ಒಗ್ಗರಣೆ ಹಾಕ್ತಿರೋದು ನಿಮಗೆ ಕಾಣಿಸ್ತಿದೆ. ಸ್ವಲ್ಪ ಡ್ರೈ ಆಗಬೇಕು ಈರುಳ್ಳಿ, ಹಸಿನೇ ಹಾಕಿದರೆ ಒಗ್ಗರಣೆ ಚೆನ್ನಾಗಿರಲ್ಲ. ಇಲ್ಲಿ ನೋಡಿ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ನೋಡ್ಕೊಳ್ಳಿ. ಇವಾಗ ಒಗ್ಗರಣೆ ಹಾಕಿದ್ದೀನಿ ನಾನು. ಆಲ್ಮೋಸ್ಟ್ ಎಲ್ಲರಿಗೂ ಒಗ್ಗರಣೆ ಹಾಕೋದು ಬಂದೇ ಬರುತ್ತೆ. ಹೇಗಾದರೂ ಆಗಲಿ ನಾನು ತೋರಿಸ್ಲೇಬೇಕಲ್ಲ ಒಗ್ಗರಣೆ ಹಾಕೋದು ಹೇಗೆ ಅಂತ. ಒಬ್ಬೊಬ್ರಿಗೆ ಬರೋದಿಲ್ಲ ಅನಿಸುತ್ತೆ ಅಡುಗೆ ಮಾಡೋಕ್ಕೆ. ನನ್ನ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ಇಲ್ಲಿ ನೋಡಿ ಒಗ್ಗರಣೆ ಹಾಕಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ಸಾರು ಮಾತ್ರ ಸಖತ್ತಾಗಿದೆ. ಇವಾಗ ಸೊಪ್ಪು ಒಗ್ಗರಣೆ ಹಾಕಬೇಕಲ್ಲ, ಇಲ್ಲಿ ನೋಡಿ ಸೊಪ್ಪು ಒಗ್ಗರಣೆ ಇಷ್ಟೇ ಆಗಿರೋದು ನೋಡಿ. ನಮಗಿಷ್ಟು ಸಾಕಾಗುತ್ತೆ 4 ಜನಕ್ಕೆ. 2 ನನ್ನ ಮಕ್ಕಳು, ನಾನು, ನಮ್ಮ ಮನೆಯವರಷ್ಟೇ. ನೋಡಿ ಇವಾಗ ಸೊಪ್ಪು ಒಗ್ಗರಣೆ ಹಾಕೋಕ್ಕೆ ಏನೇನು ಬೇಕಂತ. ಕಾಯಿ ತುರಿದಿಟ್ಕೊಂಡಿದ್ದೀನಿ ನೋಡಿ, ಕೊತ್ತಂಬರಿ, ಹಸಿರುಮೆಣ್ಸಿನ್ಕಾಯಿ, ಈರುಳ್ಳಿ, 1 ಈರುಳ್ಳಿ, 3 ಹಸಿರುಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ. ಇವಾಗ ನೋಡಿ ಬಾಣಲಿ ಇಕ್ಕಿ, ಕರಿಬೇವು ಹಾಕಿ, ಈರುಳ್ಳಿ ಹಾಕಿದ ತಕ್ಷಣ ಹಸಿರು ಮೆಣ್ಸಿನ್ಕಾಯಿ ಹಾಕಿ ಹೋಗಬೇಡಿ, 1-2 ನಿಮಿಷ ಬಿಟ್ಕೊಂಡು ಹಾಕಿ. ಇವಾಗ ನಾನು ಹಿಂಡಿಟ್ಕೊಂಡಿದ್ದೆ ಸೊಪ್ಪನ್ನ, ಕಾಯಿ ಎಲ್ಲ ಈ ಥರ ಕೊತ್ತಂಬರಿ, ಕಾಯಿ, ಸೊಪ್ಪು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಹಾಕಿದ್ವಲ್ಲ ಎಲ್ಲ ಉಪ್ಪು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಮೊದಲು ಉಪ್ಪು ಹಾಕಿರ್ತೀವಿ, ಅದಕ್ಕಾಗಿ ಹಾಕ್ಬಾರ್ದು. ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸೊಪ್ಪು, ಇವಾಗ ಒಗ್ಗರಣೆ ಹಾಕಿರೋದೆಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ತಿನ್ನೋಕ್ಕೆ ರೆಡಿ ಆಗೋಣ. ಬಿಸಿ ಬಿಸಿ ಮುದ್ದೆ, ಒಗ್ಗರಣೆ ಹಾಕಿರೋ ಸೊಪ್ಪು, ಬಿಸಿ ಬಿಸಿ ಬಸ್ಸಾರು. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಇನ್ನೂ ಒಳ್ಳೊಳ್ಳೆ ರೆಸಿಪ್ಸ್ ಹಾಕ್ತಿರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದರೆ. ಲವ್ ಯು ಆಲ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ.